ನಮಸ್ಕಾರ ಗಂಗಾ IAS ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ DL. ಸ್ನೇಹಿತರೆ, ಇವತ್ತು ನಾವು KFD ಅಂದರೆ ಕ್ಯಾಸ್ಟರ್ ಫಾರೆಸ್ಟ್ ಡಿಸೀಸ್. ಸೊ ಈ ಒಂದು ಡಿಸೀಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಕಂಪ್ಲೀಟ್ ಮಾಹಿತಿಯನ್ನು. ಸೊ ಸ್ನೇಹಿತರೆ, ಕ್ಯಾಸ್ಟರ್ ಫಾರೆಸ್ಟ್ ಡಿಸೀಸ್ನ ಮಂಗನ ಕಾಯಿಲೆ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಕಾಯಿಲೆ ಬಗ್ಗೆ ಒಂದು ಲಕ್ಷಣಗಳನ್ನು ನೋಡೋಣ, ಹಾಗೂ ಸಿಂಪ್ಟಮ್ಸ್ ಮತ್ತು ತಡೆಗಟ್ಟುವಿಕೆ ಹಾಗೂ ಒರಿಜಿನ್. ಸೊ ಎಲ್ಲಿಂದ ಈ ಕಾಯಿಲೆ ಹುಟ್ಕೊಳ್ತು, ಸೊ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ. ಓಕೆನಾ? ಸೊ ಹಾಗಾದರೆ ಮೊದಲನೇದಾಗಿ ಕಾಸಸ್ನಲ್ಲಿ ಏನು ಬರ್ತದೆ? ಥಿಕ್ಸ್ ಅಂದರೆ ಏನು? ಹಾಗಾದರೆ ಥಿಕ್ಸ್ ಅಂದರೆ ಉಣ್ಣೆ ಕಡಿತ ಅಂತ ಅರ್ಥ. ಓಕೆ, ಉಣ್ಣೆ ಕಡಿತ. ಸೊ ಇದು ಪ್ರಮುಖವಾಗಿ ಉಣ್ಣೆಗಳ ಅಂದರೆ ಉಣ್ಣೆಗಳನ್ನೇ ಏನಲಾಗುತ್ತೆ? ಥಿಕ್ಸ್ ಅಂತ ಹೇಳಲಾಗುತ್ತೆ. ಓಕೆ, ಉಣ್ಣೆಗಳ ಕಡಿತದಿಂದ ಹರಡುವಂಥ ಒಂದು ಕಾಯಿಲೆಯಾಗಿದೆ. ಓಕೆ, ಈ ಕಾಯಿಲೆಯನ್ನು ಉಣ್ಣೆಗಳ ಕಡಿತದಿಂದ ಹರಡುವಂಥ ಒಂದು ಕಾಯಿಲೆ. ಸೊ ಇನ್ನೊಂದು ಏನು ಕಾಸ್ ಅಂದರೆ, ಇನ್ನೊಂದು ಕಾರಣ ಏನಂದರೆ ಸೋಂಕಿತ ಮಂಗಗಳು. ಓಕೆ, ಸೋಂಕಿತ ಮಂಗಗಳು ಹೇಗೆ ಅಂದರೆ, ಈ ಸೋಂಕಿನಿಂದ ಸತ್ತಂಥ ಮಂಗಗಳ ಅಥವಾ ಕಾಯಿಲೆಗೆ ಬಿದ್ದಂಥ ಏನು ಮಂಗಗಳಿರ್ತವೆ ಫಾರೆಸ್ಟಲ್ಲಿ, ಕಾಡಿನಲ್ಲಿ, ಆ ಮಂಗಗಳ ಸಂಪರ್ಕಕ್ಕೆ ಮನುಷ್ಯರು ಬಂದರೆ, ಓಕೆ, ಆ ಮಂಗಗಳ ಒಂದು ಸಂಪರ್ಕಕ್ಕೆ ಮನುಷ್ಯರು ಬಂದರೆ, ಮನುಷ್ಯರು ಆ ಸಂಪರ್ಕಕ್ಕೆ ಹೋದರೆ, ಓಕೆ, ಆ ಕಾಯಿಲೆಗಳ ಬಿದ್ದಂಥ ಮಂಗಗಳ ಸಂಪರ್ಕಕ್ಕೆ ಮನುಷ್ಯರು ಹೋದರೆ ಈ ಕಾಯಿಲೆ ಹರಡುವಂಥದ್ದು, ಮನುಷ್ಯರಿಗೆ ಹರಡುವಂಥದ್ದು. ಓಕೆ, ಹಾಗಾದರೆ ಹರಡುವಿಕೆ ಹೇಗೆ ಅಂದರೆ, ಈ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ಓಕೆ, ಈ ಕಾಯಿಲೆಯನ್ನು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಮನುಷ್ಯರಿಗೆ ಇನ್ನು ಒಬ್ಬರಿಗೆ ಈ ಕಾಯಿಲೆ ಬಂದರೆ ಮತ್ತೊಬ್ಬರಿಗೆ ಆ ಕಾಯಿಲೆ ಬರುವುದಿಲ್ಲ. ಓಕೆ, ಮತ್ತೊಬ್ಬ ಮನುಷ್ಯರಿಗೆ ಈ ಬರುವುದಿಲ್ಲ ಕಾಯಿಲೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಅಲ್ಲ. ಇನ್ನು ಇದರ ಸಿಂಪ್ಟಮ್ಸನ್ನು ನೋಡೋದಾದರೆ ಸ್ನೇಹಿತರೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿದೆ ಅಂದರೆ, ಸಿಂಪ್ಟಮ್ಸಲ್ಲಿ ಮೊದಲನೇದಾಗಿ ತೀವ್ರ ಜ್ವರ ಬರುವಂಥದ್ದು. ಸೊ ಈ ಕಾಯಿಲೆ ಬಂದ 3ರಿಂದ 8 ದಿನಗಳ ಏನು ಮಧ್ಯದಲ್ಲಿ ಏನಾಗತ್ತಂದರೆ ತೀವ್ರವಾಗಿ ಜ್ವರ, ಅಂದರೆ ಬೇಗನೆ ಹಠಾತ್ತನೆ ಅಂತ ಹೇಳ್ತಾರಲ್ಲ, ಬೇಗನೆ ಜ್ವರ, ವಿಪರೀತ ಜ್ವರ ಕಾಣಿಸ್ಕೊಳ್ಳುವಂಥದ್ದು, ಬೇಗನೆ ವಿಪರೀತ ಜ್ವರ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಚಳಿ ಬರುವಂಥದ್ದು, ಚಳಿ ಮೈಕೈ ನೋವು ಅಂತ ಹೇಳಿದ್ರೆ ಚಳಿ ಬರುವಂಥದ್ದು. ಸೊ ಈ ಒಂದು ಸಿಂಪ್ಟಮ್ಸ್ ಆಗಿರುವಂಥದ್ದು. ಇನ್ನು ತೀವ್ರವಾದ ತಲೆನೋವು ಮತ್ತು ಕೀಲು ನೋವುಗಳು ಮತ್ತು ಸ್ನಾಯುಗಳು, ಓಕೆ, ಸ್ನಾಯು ಸೆಳೆತ ಕೂಡ ಈ ಒಂದು ಕಾಯಿಲೆಯಿಂದ ಬರುವಂಥದ್ದು. ಎರಡನೇದಾಗಿ ಮೈಕೈ ನೋವು ಬರುವಂಥದ್ದು. ಸೊ ಎರಡನೇದು ಸಿಂಪ್ಟಮ್ಸ್. ಓಕೆ, ಇನ್ನು 3ನೇ ಸಿಂಪ್ಟಮ್ಸ್ ಏನಂದರೆ ರಕ್ತಸ್ರಾವ. ಸೊ ರಕ್ತಸ್ರಾವ ಏನು ತೀವ್ರವಾದಾಗ ಏನಾಗುತ್ತೆ, ಮೂಗು, ಒಸಡು ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ರಕ್ತಸ್ರಾವವಾಗುವಂಥದ್ದು. ಸೊ ರಕ್ತಸ್ರಾವ ಯಾವ ರೀತಿ ಅಂದರೆ, ಮೂಗು, ಒಸಡು ಮತ್ತು ಮಲ ವಿಸರ್ಜನೆ ಸಮಯದಲ್ಲಿ ರಕ್ತಸ್ರಾವ ಆಗುವಂಥದ್ದು. ಓಕೆ, ಸೊ ಇದು ಕೂಡ ಒಂದು ಸಿಂಪ್ಟಮ್ಸ್ ಈ ಒಂದು ಕಾಯಿಲೆಯದು. ಓಕೆ, ಸೊ ನೆಕ್ಸ್ಟ್ ಏನಂದರೆ, ಸೊ ಇದರಿಂದಾಗಿ ಏನಾಗುತ್ತೆ ಅಂದರೆ ವಾಂತಿ. ನೆಕ್ಸ್ಟ್ ಅಂದರೆ ವಾಂತಿ ಮತ್ತು ಬೇದಿ ಮತ್ತು ಜೀರ್ಣಕ್ರಿಯೆಯಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುವಂಥದ್ದು. ಸೊ ಈ ಒಂದು ಕಾಯಿಲೆಯ ಒಂದು ಸಿಂಪ್ಟಮ್ಸ್ಗಳು ಇರುವಂಥದ್ದು. ಓಕೆ, ಇನ್ನು 2ನೇ ಹಂತ ಯಾವ ರೀತಿ ಆಗಿರ್ತದೆ ಹಾಗಾದರೆ? ಓಕೆ, 2ನೇ ಹಂತ ಯಾವ ರೀತಿ ಈ ಕಾಯಿಲೆ ಅದಂದರೆ, ಸೊ 2ನೇ ಹಂತದ ಕೆಲವೊಮ್ಮೆ ಈ ಜ್ವರ ಕಡಿಮೆ ಆದ ನಂತರ ಕೂಡ ಕೆಲವೊಂದು ಜನರಿಗೆ ಏನಾಗ್ತದೆ, ಈ ಜ್ವರ ಕಡಿಮೆ ಆದ ನಂತರವೂ ಈ ಕಾಯಿಲೆ ಮತ್ತೆ ಕಾಣಿಸ್ಕೊಳ್ತದೆ. ಸೊ ಇದು 2ನೇ ಹಂತ. ಏನಂದರೆ ಜ್ವರ ಕಡಿಮೆ ಆದ ನಂತರ ಕೂಡ ಈ ಕಾಯಿಲೆ ಮತ್ತೆ ರಿಪೀಟ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು 2ನೇ ಹಂತ ಅಂತ ಹೇಳಲಾಗತ್ತೆ. ಮತ್ತು ಆ ಸಮಯದಲ್ಲಿ ಏನಾಗುತ್ತೆ, ವಿಪರೀತವಾದಂಥ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ಆ ಕಾಯಿಲೆಗೆ ಬಿದ್ದ ಮನುಷ್ಯನಿಗೆ, ಓಕೆ, ವ್ಯಕ್ತಿಗೆ. ಮತ್ತು ಮಾನಸಿಕ ಗೊಂದಲ ಅಂದರೆ ಮಾನಸಿಕ ಸ್ಥಿತಿ ತುಂಬಾ ಹದಗೆಡುವಂಥದ್ದು ಅಂತ ಹೇಳಲಾಗತ್ತೆ. ಇನ್ನು ತಡೆಗಟ್ಟುವಿಕೆ ಏನಂದರೆ ಇದರದ್ದು, ಸೊ ಯಾವ ರೀತಿಯಾಗಿ ನಾವು ಇದನ್ನು ತಡೆಗಟ್ಟುವುದಂದರೆ, ಒಂದು ಲಸಿಕೆಯ ಮುಖಾಂತರವಾಗಿ. ಲಸಿಕೆ ಯಾವ ರೀತಿಯಾಗಿ ಅಂದರೆ, ಆರೋಗ್ಯ ಇಲಾಖೆ ನೀಡುವಂತಹ ಲಸಿಕೆಯನ್ನು ಕಡ್ಡಾಯವಾಗಿ, ಅಥವಾ ಲಸಿಕೆ ಏನಿದೆ ವ್ಯಾಕ್ಸಿನನ್ನು ಕಡ್ಡಾಯವಾಗಿ ಸರಿಯಾದ ಸಮಯಕ್ಕೆ ಹಾಕಿಸಿಕೊಳ್ಳುವಂಥದ್ದು. ಸೊ ಇದರಿಂದ ಕೂಡ ಇದನ್ನು ತಡೆಗಟ್ಟಬಹುದು. ಓಕೆ, ಏನು ವ್ಯಾಕ್ಸಿನನ್ನು ಸರಿಯಾದ ಸಮಯದಲ್ಲಿ ಹಾಕಿಸ್ಕೊಂಡ್ರೆ ಅಥವಾ ತೆಗೆದುಕೊಂಡ್ರೆ ಅದರಿಂದ ಕಡಿಮೆ ಆಗುವಂಥದ್ದು. ಇನ್ನಕ್ಕೆ ಕಾಡಿಗೆ ಹೋಗುವಾಗ ಜಾಗ್ರತೆ ಯಾವ ರೀತಿಗೆ ಇರಬೇಕಂದ್ರೆ, ಕಾಡಿಗೆ ಹೋಗುವಾಗ ಜನರು ತಮ್ಮ ಮೈಕೈಯನ್ನು ಪೂರ್ತಿಯಾಗಿ ಮುಚ್ಚಿಕೊಳ್ಳುವಂಥದ್ದು. ಓಕೆ, ಬಟ್ಟೆಗಳಿಂದ ಪೂರ್ತಿಯಾಗಿ ಮೈಕೈ ಮುಚ್ಚುವಂಥ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಕಾಡಿನಲ್ಲಿ ಉಣ್ಣೆಗಳು ಕಚ್ಚದಂತೆ ಅದನ್ನು ನಾವು ಕಾಪಾಡ್ಕೊಳ್ಬೇಕಲ್ವ. ಹಾಗಾಗಿ ಕಾಡುಗಳಲ್ಲಿ ಹೋಗುವಾಗ ಜನರು
ಮನುಷ್ಯರೇನು ಮಾಡಬೇಕಂದ್ರೆ ತಮ್ಮ ಮೈಕೈನ ಪೂರ್ತಿಯಾಗಿ ಮುಚ್ಕೊಳ್ಳುವಂಥದ್ದು. ಇನ್ನು DMP ಅನ್ನುವಂಥ ಒಂದು ಎಣ್ಣೆಯನ್ನು ಕೂಡ ಹಚ್ಕೊಂಡು ಹೋಗ್ತಾರೆ. ಓಕೆನಾ. DMP ಅನ್ನುವಂಥ ಎಣ್ಣೆಯನ್ನು ಕೂಡ ಹಚ್ಕೊಂಡು ಹೋಗುವಂಥದ್ದು. ಇನ್ನು ಕಾಡಿನಲ್ಲಿ ಮಂಗಗಳ ಸಾವು. ಇನ್ನು ಕಾಡಿನಲ್ಲಿ ಮಂಗಗಳು ಸತ್ತಿರುವುದನ್ನು ಕಂಡು ಬಂದರೆ, ಓಕೆ, ಕಾಡಿನಲ್ಲಿ ಹೋದಾಗ ಮಂಗಗಳು ಸತ್ತಿರುವುದನ್ನು ಕಂಡು ಬಂದರೆ ನಾವೇನು ಮಾಡಬೇಕಾದ್ರೆ ಅದರ ಸಂಪರ್ಕಕ್ಕೆ ಹೋಗದೆ ನಾವು ಏನು ಮಾಡಬೇಕಾದ್ರೆ ಅರಣ್ಯ ಇಲಾಖೆಗೆ ನಾವು ಅದನ್ನು ತಿಳಿಸಬೇಕು, ಇಲ್ಲಾಂದರೆ ಆರೋಗ್ಯ ಇಲಾಖೆಗೆ ತಿಳಿಸುವಂಥದ್ದು. ಓಕೆ. ಇನ್ನು ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯಲ್ಲಿ ಪಡ್ಕೊಳ್ಬೇಕಂದ್ರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಇನ್ನು ಆರೋಗ್ಯ ಇಲಾಖೆ, ಕರ್ನಾಟಕ ಆರೋಗ್ಯ ಇಲಾಖೆ ಏನಿದೆ ಇದರ ವೆಬ್ಸೈಟ್ ಮೇಲೆ ಹೆಚ್ಚಿನ ಮಾಹಿತಿ ಸಿಗುವಂಥದ್ದು. ಓಕೆ. ಇನ್ನು ನಿಮ್ಮ ಸಮೀಪದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುವಂಥದ್ದು, ಅಲ್ಲಿ ಹೋಗಿ ಸಂಪರ್ಕಿಸಬಹುದು. ಓಕೆ. ಸೊ ಇದನ್ನ ನೆಕ್ಸ್ಟ್ ಏನಂದರೆ ಇದರ ಒರಿಜಿನ್. ಸೊ ಎಲ್ಲಿಂದ ಇದು ಶುರು ಆಯಿತು, ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನು ನೋಡಿ. ಸೊ ಹಾಗಾದರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಈ ಕಾಯಿಲೆ ಎಲ್ಲಿ ಹುಟ್ಟುಕೊಂಡಿತ್ತು ಅನ್ನೋದನ್ನು ನೋಡೋಣ. ಸೊ ಯಾವ ಸ್ಥಳದಲ್ಲಿ ಈ ಕಾಯಿಲೆ ಹುಟ್ಟುಕೊಂಡಿತ್ತು ಅಂದರೆ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಯಾವ ಸ್ಥಳದಲ್ಲಿ ಹುಟ್ಟುಕೊಂಡಿತ್ತು ಮೊಟ್ಟ ಮೊದಲನೇದಾಗಿ ಅನ್ನೋದನ್ನು ನೋಡೋಣ. ಸೊ ಇದರ ಒರಿಜಿನನ್ನು ನೋಡೋದಾದರೆ ಮೊದಲನೇದಾಗಿ 1957ರಲ್ಲಿ ಈ ಕಾಯಿಲೆ ಹುಟ್ಟುಕೊಂಡಿತ್ತು. ಎಲ್ಲಿ ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯ, ಓಕೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ತಾಲೂಕೇನಿದೆ, ಸೊರಬ ತಾಲೂಕು ಹತ್ರ ಕ್ಯಾಶ್ನೂರ್ ಅನ್ನುವಂತಹ ಒಂದು, ಓಕೆ, ಕ್ಯಾಶ್ನೂರ್ ಅನ್ನುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ, ಕ್ಯಾಶ್ನೂರ್ ಅನ್ನುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಈ ಕಾಯಿಲೆ ಮೊಟ್ಟ ಮೊದಲಾಗಿ ಕಂಡುಬರುತ್ತೆ. ಅದು ಹೇಗಂದರೆ ಆ ಅರಣ್ಯದಲ್ಲಿ ಬಹಳಷ್ಟು ಮಂಗಗಳು ಆ ಸಮಯದಲ್ಲಿ ಕ್ಯಾಶ್ನೂರ್ ಅನ್ನುವಂಥ ಕಾಡಲ್ಲಿ ಬಹಳಷ್ಟು ಮಂಗಗಳು ಸತ್ತಿರುವುದನ್ನು ಕಂಡುಬರುತ್ತೆ. ಓಕೆ. ಸೊ ಹಾಗಾಗಿ ಈ ಒಂದು ಕಾರಣದಿಂದಾಗಿ ಅಲ್ಲಿದ್ದ ಒಂದು ಸ್ಥಳೀಯರು ಏನು ಮಾಡ್ತಾರೆ, ಈ ಒಂದು ಕಾಯಿಲೆಗೆ ಮಂಗನ ಕಾಯಿಲೆ ಅಂತ ಹೆಸರನ್ನು ಇಡಲಾಗತ್ತೆ, ಅಥವಾ ಮಂಗನ ಕಾಯಿಲೆ ಅಂತ ಇದನ್ನು ಕರೆಯಲಾಗತ್ತೆ. ಓಕೆ. ಅಲ್ಲಿಂದನೇ ಮಂಗನ ಕಾಯಿಲೆ ಅಂತ ಇದನ್ನು ಕರಿತಾ ಇರೋದು. ಆನಂತರ ವೈರಸ್ ಏನಿದೆ, ವೈರಸ್ ಪತ್ತೆ ಹೇಗಾಯಿತು ಅಂದರೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅನ್ನುವಂಥ ವಿಜ್ಞಾನಿಗಳು ಸತ್ತ ಮಂಗಗಳ ದೇಹವನ್ನು ಏನು ಪರೀಕ್ಷಿಸಿದ್ರು, ಆನಂತರ ಇದೊಂದು ಹೊಸ ಬಗೆಯ ವೈರಸ್ ಅಂತ ಕಂಡುಬರುತ್ತೆ. ಸೊ ಹಾಗಾಗಿ ಈ ವೈರಸ್ನ ಒಂದು ಪತ್ತೆ ಆಗಿರುವಂಥದ್ದು. ಓಕೆ. ಸೊ ಇದು ಹೊಸ ಬಗೆಯ ವೈರಸ್ ಎಂದು ತಿಳಿದು ಬರುತ್ತೆ. ಹಾಗಾಗಿ ಇದನ್ನು ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಇದನ್ನು ಹೆಸರು ಇಡಲಾಗುತ್ತೆ. ಓಕೆ. ಯಾನಂತರ ಹೊಸ ವೈರಸ್ ಇದಕ್ಕೆ ಯಾವಾಗ ಕಂಡುಹಿಡಿತಾರೆ, ಆನಂತರ ಇದಕ್ಕೆ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೆಸರನ್ನು ಇಡಲಾಗುತ್ತೆ. ಹಾಗಾದರೆ ಸ್ನೇಹಿತರೆ, ರೋಗ ಹರಡುವಿಕೆ ಹೇಗೆ ರೋಗ ಹರಡಲು ಪ್ರಾರಂಭವಾಯಿತು ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ರಷ್ಯಾದ ನಂಟು ಇರುವಂಥದ್ದು. ಹೇಗೆಂದರೆ ಪ್ರಾರಂಭದಲ್ಲಿ ಈ ಕಾಯಿಲೆಯು ರಷ್ಯಾದಲ್ಲಿ ಕಂಡುಬರುವ ರಷ್ಯನ್ ಸ್ಪ್ರಿಂಗ್ ಸಮ್ಮರ್ ಎನ್ಸ್ಪಾಲಿಟಿಸ್ ಅನ್ನುವಂತಹ ಒಂದು ವೈರಸ್ಗೆ ಹೋಲುತ್ತಿತ್ತು. ಸೊ ಈ ಮಂಗಗಳಲ್ಲಿ ಕಂಡು ಬಂದಂತಹ ಒಂದು ವೈರಸ್ ಈ ವೈರಸ್ಗೆ ಹೋಲುತ್ತಿತ್ತು. ಹಾಗಾಗಿ ವಲಸೆ ಬಂದಂಥ ಹಕ್ಕಿಗಳು ಅಂದರೆ ಸೈಬೆರಿಯಾ ಅಥವಾ ರಷ್ಯಾದಿಂದ ಬರುವಂಥ ವಲಸೆ ಬಂದಂಥ ಹಕ್ಕಿಗಳಿದ್ದಾವೆ, ಆ ಹಕ್ಕಿಗಳ ಮೂಲಕ ಈ ವೈರಸ್ ಬಂದಿರಬಹುದು ಭಾರತಕ್ಕೆ ಅನ್ನುವಂಥದ್ದು ವಿಜ್ಞಾನಿಗಳ ಒಂದು ಶಂಕೆ ಆಗಿತ್ತು ಮೊದಲು. ಸೊ ಓಕೆ. ಆ ನಂತರ ಕಂಡುಬಂದಿದ್ದೆ ಉಣ್ಣೆಗಳ ಪಾತ್ರ. ಓಕೆ. ಆನಂತರ ಕಂಡುಬಂದಿದ್ದೆ ಈ ಉಣ್ಣೆಗಳ ಪಾತ್ರ ಇರುತ್ತೆ ಅಂತ. ಹೇಗಂದರೆ ಸಂಶೋಧನೆಯಲ್ಲಿ ಈ ವೈರಸ್ ಪ್ರಮುಖವಾಗಿ ಕಾಡಿನ ಉಣ್ಣೆಗಳಲ್ಲಿ ಅಂದರೆ ಥಿಕ್ಸ್ ಇರ್ತವೆ ಎಂದು ದೃಢಪಡುತ್ತೆ. ಓಕೆ. ಸೊ ಕಾಡಿನಲ್ಲಿ ದೃಢಪಟ್ಟಿರುವಂಥ ಈ ಉಣ್ಣೆಗಳು ಕಚ್ಚಿದಾಗ ಮಂಗಗಳು ಸಾಯುತ್ತವೆ. ಓಕೆ. ಸೊ ಅದೇ ಉಣ್ಣೆಗಳು ಕಾಡಿನಲ್ಲಿ ಅದೇ ಮಂಗಗಳು ಕಾಡಿನಲ್ಲಿ ಹೋಗುವ ಜನರಿಗೆ ಕಚ್ಚಿದಾಗ ಆ ಜನರಿಗೆ ಅಥವಾ ಮನುಷ್ಯನಿಗೆ ಈ ಕಾಯಿಲೆ ಹರಡುತ್ತದೆ ಅನ್ನುವುದನ್ನು ಕೊನೆಯದಾಗಿ ಕಂಡುಬರುತ್ತದೆ. ಸೊ 1957ರಲ್ಲಿ ಈ ಕಾಯಿಲೆ ಶಿವಮೊಗ್ಗದ ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು. ಆ ನಂತರ ಏನಾಗುತ್ತೆ, ನಮ್ಮ ಒಂದು ಬೇರೆ ಡಿಸ್ಟಿಕ್ ಏನಿದ್ದಾವೆ ಕರ್ನಾಟಕದ ಅಂದರೆ ಉತ್ತರ ಕನ್ನಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಈ ರೀತಿಯಾದ ಹಲವು ಅಂದರೆ ಫಾರೆಸ್ಟ್ ಹೆಚ್ಚು ಇರುವಂಥ ಕಾಡುಗಳಲ್ಲಿ ಇದು ಹರಡಿಕೊಳ್ತದೆ. ಇದನ್ನು ಹೊರತುಪಡಿಸಿ ನಮ್ಮ ನಿಯರೆಸ್ಟ್ ಸ್ಟೇಟ್ಸ್ ಇದ್ದಾವೆ ಅಂದರೆ ನಮ್ಮ ನೈಬರ್ ಸ್ಟೇಟ್ಸ್ ಏನಿದ್ದಾವೆ, ಫಾರ್ ಎಕ್ಸಾಂಪಲ್ ಗೋವಾ, ಮಹಾರಾಷ್ಟ್ರ ಮತ್ತು ಕೇರಳ, ಈ ಸ್ಟೇಟ್ಸ್ಗಳಿಗೂ ಕೂಡ ಈ ಒಂದು ಕಾಯಿಲೆ ಹರಡಿಕೊಳ್ತದೆ. ಓಕೆ.
ಹಾಗಾದರೆ ಸ್ನೇಹಿತರೆ, ಈ ಒಂದು ಕಾಯಿಲೆಯ ಬಗ್ಗೆ, ಈ ಕಾಯಿಲೆಯ ಕುರಿತಾದ ಒಂದು ಲಸಿಕೆ ಅಥವಾ ವ್ಯಾಕ್ಸಿನ್ ಇದೆಯೋ ಇಲ್ಲೋ ಅನ್ನೋದನ್ನು ನೋಡೋದಾದರೆ, ಸೊ ಯಾವ ಜಾಗದಲ್ಲಿ ಈ ವ್ಯಾಕ್ಸಿನ್ ಸಿಗ್ಬೋದು ಅನ್ನೋದನ್ನು ನೋಡೋದಾದರೆ, ಸೊ ಪ್ರಸ್ತುತ ಲಸಿಕೆ ಇರುವಂಥದ್ದು, ಆದರೆ ಈ ಲಸಿಕೆ ಅಷ್ಟು ಪರಿಣಾಮಕಾರಿತ್ವ ಇಲ್ಲ. ಯಾಕಂದರೆ ಹಳೆಯ ಲಸಿಕೆ ಅಷ್ಟು ಪರಿಣಾಮಕಾರಿತ್ವ ಇಲ್ಲ ಅಥವಾ ಕಡಿಮೆಯಾಗಿರುವುದರಿಂದ ಈ ಲಸಿಕೆಯನ್ನು, ಹಳೆಯ ಲಸಿಕೆಯನ್ನು 2023ರಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಪ್ರಸ್ತುತ ICMR ಏನಿದೆ, ಪ್ರಸ್ತುತವಾಗಿ ICMR ಅಂದರೆ ಹೊಸ ಲಸಿಕೆಯನ್ನು ಕಂಡುಹಿಡಿತಾ ಇರೋದು. ಸೊ ಹೊಸ ಲಸಿಕೆಯನ್ನು ICMR ಸಂಸ್ಥೆ ಏನಿದೆ, ಇದು ಹೊಸ ಪರಿಣಾಮಕಾರಿತ್ವ ಆದಂತಹ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇನ್ನು ಹೊಸ ಲಸಿಕೆ ಯಾವಾಗ ಬರ್ಬೋದು ಮತ್ತು ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಈ ಲಸಿಕೆ ಬರ್ಬೋದು ಅನ್ನುವಂಥದ್ದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಪ್ರಕಾರ ಹೊಸ ಲಸಿಕೆಯು 2026ರ ಒಂದು ಸಾರ್ವಜನಿಕರಿಗೆ 2026ರ ವೇಳೆಗೆ ಸಾರ್ವಜನಿಕರಿಗೆ ಲಭ್ಯವಾಗುವ ನಿರೀಕ್ಷೆ ಇದೆ ಅಂತ. ಈ ಒಂದು ಲಸಿಕೆ ಏನಿದೆ, ಇದು ಹ್ಯೂಮನ್ಸ್ ಟ್ರಯಲ್ಸ್ನ ಹಂತದಲ್ಲಿದೆ ಅಂತ ಹೇಳಲಾಗಿದೆ. ಸೊ ಸ್ನೇಹಿತರೆ, ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ಇಷ್ಟು ಮಾಹಿತಿಯನ್ನು ನೋಡಿದ್ವಿ ಈ ಒಂದು ಕರೆಂಟ್ ಅಫೇರ್ಸಲ್ಲಿ. ಸೊ ತುಂಬಾ ಮುಖ್ಯವಾದದ್ದು, ತುಂಬಾ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ ಇದು. ಸೊ ಇದನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ಓದ್ಕೊಳ್ಳಿ ಮತ್ತು ಶಾರ್ಟ್ ನೋಟನ್ನು ಮಾಡ್ಕೊಳ್ಳಿ, ಆಯಿತಾ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಕರೆಂಟ್ ಅಫೇರ್ಸ್ ಟಾಪಿಕನ್ನು ನೋಡೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.